what can be done? Can we, I don't know, promote our history better, showcase our foreign policy is not as antagonistic as these two powers is? What can we do? I think maybe what Deng Xiaoping said once. Hydropause by your Yes, time? yes. You see, but democracy में क्या होता है? You want to, the politician has to show that I've done this and I can do that, etc., etc. In an autocratic country, you can't do that. But actually, this is what you should be able to hide your strength while you do it. If you don't do that, then you don't show prematurely, then they can get you in the dark. Okay? So we are really connected in that sense, and we must find a way. Global South is just a term, but we must find a way to make it a governance body in the future. That's a great overview of climate challenges and the learning. Or reverse the way they are changing. How does it affect the common man? And in your experience, what does conservation actually mean of these rivers or river ecosystems? So how do people respond to it? Based on your experience, can you elucidate it to be great? Basically, as you said, I am not a conservationist as it. Okay, I call myself a eco-ethicist. ಅದರ ನೋಡ್ಕೊಳ್ಳೋದು ಹಾಗೆ ಉತ್ತರಾಖಂಡದಲ್ಲಿ ರಾಮಾಯಣಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ಸಂಶಯ ಬಂದು ಮುಂದಿರುತ್ತೆ ವಾಲ್ಮೀಕಿ ರಾಮಾಯಣ ಅದರ ಕನ್ನಡ ಅನುವಾದ ಇದನ್ನು ತೆಗೆದು ನೋಡಿದ್ರೆ ಅದು ಸಿಗ್ತಾ ಇತ್ತು. ಆದ್ರೆ ಮುಂದಿನ ದಿನಗಳು ಹೇಳ್ತಾ ಇದ್ದೀರಲ್ಲ ಆಭರಣ ಆಗಲಿ ಅಥವಾ ಮತ್ತೊಂದು ನಾಟಕವಾಗಲಿ ಈಗ ಅಂತದ್ದಲ್ಲ. ಇದಕ್ಕೆ ಹಿಂದಿನ ರೆಫರೆನ್ಸ್ ಯಾವುದು ಸಿಗೋದಿಲ್ಲ. ಇದನ್ನ ಸ್ವಂತ ಬುದ್ಧಿಯಿಂದಲೇ ಇದು ಮಾಡಬೇಕಾಯ್ತು. ಇದು ತುಂಬಾ ಒಂದು ದೃಷ್ಟಿಯಿಂದ ಕಷ್ಟ ಆಯಿತು. ಇನ್ನೊಂದು ಹೊಸ ಹೊಸ ಶಬ್ದಗಳ ಬಗ್ಗೆ ಪರ್ವದಲ್ಲಾಗಲಿ ಅಥವಾ ಉತ್ತರಾಖಂಡದಲ್ಲಾಗಲಿ ಪೂರ್ಣ ಏನು ವರ್ಣನೆಗಳಿದೆ ಅದಕ್ಕೆ ಸಂಬಂಧಪಟ್ಟ ಶಬ್ದಗಳು ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಸಿಗ್ತವೆ. ಆದ್ರೆ ಇದು ಹಾಗಲ್ಲ. ಶಬ್ದಗಳ ಬಗ್ಗೆ ತುಂಬಾ ಕಷ್ಟ ಆಗಿದೆ. ನಿಮ್ಮ ಬಗ್ಗೆ ಇನ್ನೊಂದು ಪ್ರಶ್ನೆಗಳನ್ನು ಕೇಳಿದ್ದೇನೆ. ನೀವು ಹೇಳಿದ ಹಾಗೆ ತುಂಬಾ ಮಂದಿ ಬೇರೆ ಬೇರೆ ಭಾಷೆಯ ಲೇಖಕರು ಭೈರಪ್ಪನವರ ಕೃತಿಗಳನ್ನ ಬೇರೆ ಭಾಷೆಗೆ ಅನುವಾದ ಮಾಡಿದ್ರು. ಅದನ್ನ ಸಾವಿರಾರು ಮಂದಿ ಓದಿದ್ದಾರೆ. ಸಾವಿರಾರು ಮಂದಿ ಅಕ್ಷರಶಃ ಮರಾಠಿ ಭಾಷೆಯಲ್ಲಂತೂ ಅನೇಕರಂತೂ ಈಗ ಭೈರಪ್ಪನವರು ಮರಾಠಿ ಲೇಖಕರನ್ನು ಹೇಳ್ತಾರೆ ಸಾಮಾನ್ಯವಾಗಿ. ಏನಿದು 3 ಸಲ ಬರ್ತಿದ್ದೀನಲ್ಲ ಸರಿಯಾಗಿ ನೀತಿ ಮಿಸ್ಟೇಕ್ ಆಗಿದೆ ಅವಾಗ ಇವರು ನೋಡಿ ಅಲ್ಲೇ ಬರೀ ಇವ್ರು ಎಕ್ಸ್ಪ್ಲನೇಷನ್ ಕೊಡಬೇಕಾಯ್ತು. ನಮ್ಮಲ್ಲಿ ವಿಡೋ ಆಗ್ತದೆ ಹಸ್ಬೆಂಡ್ ಕಳಿಸ್ತಾರೆ ಅಷ್ಟೇ ಇಲ್ಲಿ ನಮಗೆ ಅದು ಬೈಯ ಪದ ಇಷ್ಟೆಲ್ಲ ನಮ್ಮಲ್ಲಿದೆ. ಒಬ್ಬ ವಿವೇಕ್ ಸಾಕಷ್ಟು ಇದೆ ಹೀಗಾಗಿ ಅದಕ್ಕೆ ಅದಕ್ಕೆ ಅವರು ಏನು ಮಾಡಿದ್ರು ವಿವರಣೆಗಳನ್ನೆಲ್ಲ ಇದೇ ಮಾತು
ತಮ್ಮನ್ನು ತಾವೇ ಕನ್ನಡಿಗೆ ನೋಡಿಕೊಂಡು ಅಲ್ಲಿ ಕಾಣುವಂಥ ಒಂದು ವಿಕಾರಗಳನ್ನೆಲ್ಲ ಬಹಳ ಕಲಾತ್ಮಕತೆಯಿಂದ ರಸವತ್ತಾಗಿ ತುಂಬಾ ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಮತ್ತೆ ಆವರಣ ಐತಿಹಾಸಿಕ ಕಾದಂಬರಿ ಹೌದು, ಬಟ್ ಅದರಲ್ಲಿ ಇತಿಹಾಸ ಒಂದು ವಸ್ತು ಕೂಡ ಹೌದು, ಇತಿಹಾಸ ಒಂದು ಪಾತ್ರ ಕೂಡ ಹೌದು. ಇದು ಅಂದ್ರೆ ಬಹಳ ಪರಿಪೂರ್ಣವಾಗಿದೆ. ಯಾವುದೋ ಒಂದು ಚಿಕ್ಕ ಒಂದು 8-10 ಪೇಜ್ ತಗೊಂಡ್ರೆ ನಿಮಗೆ ಒಂದು 10-20 ಧ್ವನಿಗಳು ಹೊರಡುತ್ತವೆ. ಅಷ್ಟು ಚೆನ್ನಾಗಿದೆ. ಉದಾಹರಣೆ ನಾವು ಕೊಡಬೇಕು ಅಂತಂದ್ರೆ, ನಾನು ಅನುವಾದ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದು, ಸ್ವಾನುಭವದಿಂದ ಹೇಳ್ತಾ ಇದ್ದೀನಿ. ಅಲ್ಲಿ ಒಬ್ಬ ಹಿಂದೂ ರಾಜ ಸೆರೆ ಸಿಕ್ಕೊಳ್ತಾನಲ್ಲ, ಆಮೇಲೆ ಅವನನ್ನ ನಪುಂಸಕ ಮಾಡ್ತಾರಲ್ಲ, ಅವನು ಒಂದು ದೊಡ್ಡ ಪ್ರತೀಕ ಆಗಿ ನಿಲ್ತಾನೆ. ಇಷ್ಟೇ ಇತ್ತು. ಅದಕ್ಕೆ ಈ ಒಂದು ಪಾತ್ರದ ಮೂಲಕನೇ ನೀವು ಅದಕ್ಕೆ ಉತ್ತರ ಕೊಟ್ಟರೆ, ಪ್ರತಿ ಪಾತ್ರವೂ ಕೂಡ ಒಂದು ರೀತಿಯಲ್ಲಿ ಸಂಕೇತವಾಗಿ ನಿಲ್ಲುವಂಥದ್ದು. ಅದು ಇದರಲ್ಲಿ ನಾವು ನೋಡ್ತೀವಿ. ಈಗ ಈ ಐತಿಹಾಸಿಕ ಅಥವಾ ಇತಿಹಾಸ ಅನ್ನೋ ಶಬ್ದವನ್ನು ಸ್ವಲ್ಪ ಇನ್ನಷ್ಟು ವಿಸ್ತರಿಸಿಕೊಂಡ್ರೆ, ನಾವು ಸಾರ್ಥವನ್ನು ಕೂಡ ಅಥವಾ ಪರ್ವವನ್ನು ಕೂಡ ನಾವು ಐತಿಹಾಸಿಕ ಕಾದಂಬರಿ ಅನ್ನುವ ಪರಿಧಿಯೊಳಗೆ ತರಬಹುದು. ನೀವು ನಗರಕ್ಕೆ ನಾವೆಲ್ಲ ಹೇಳೋದು ಗೊತ್ತಿತ್ತು. Masanam namani pathamah, Masanam namani smaramah, Masanam namani pathamah, Masanam namani smaramah. So after this, can you do a small rap with Sanskrit names? You know Chaitra, Vaishakha, Jyeshtha, right? Can we do a small rap with them? So it goes like Chaitra, Vaishakha, Jyeshtha, Ashadha, Chaitra, Vaishakha, Jyeshtha, Ashadha, Shravana, Bhadrapada, Shvena, Kartika, Shravana, Bhadrapada, Shvena, Kartika, Chaitra, Vaishakha, Jyeshtha, Ashadha, Chaitra, Margashisha, Pushya, Magha, Bhargavaha, Imani, Namani, Asmakam, Masana. What does that name mean? Imani, Namani, Asmakam, Masana. Of our months, right? So these are the names: Imani, Namani, Asmakam, our, Masana, of the months. Okay? So from the beginning, Chaitra, Vaishakha. 3, 2, 1, start. Chaitra, Vaishakha, Jyeshtha, Ashadha, Shravana, Bhadrapada, Shvena, Kartika, Margashisha, Pushya, Magha, Bhargavaha, Imani, Namani, Asmakam, Masana. Who can say this alone? Okay. Very well done. Who can do the rap now alone? I'll help you guys. It's not difficult. You know the month names. Anyone want to try? Do you want to try? Okay. Can you sing it with me? Really fast. Okay. Okay. All of you have to sing it quite fast. So 3, 2, 1. Masanam namani pathamah, Masanam namani smaramah, Masanam namani pathamah, Masanam namani smaramah, Chaitra, Vaishakha, Jyeshtha, Ashadha, Chaitra, Vaishakha, Jyeshtha. We comb our hair with this, right? This is kankar. This one, our teacher used this, right? Sudha kandaha. Sudha kandaha. Kupi. Kupi. What is in it? Jalam. What is in it? Jalam. This one, we use it, right? In Sanskrit, this is Randrika. We make hole with this, right? So this is Randrika. This one also we use in our daily life. Kartari, scissors. Lekhani. सर्वे जानन्ति That is in English.
Patalam. Patalam. This is Patalam. This is Sevantika. What do you call in English? Marigold or like chrysanthemum? This is Sevantika. This we all love, right? Mallige. Similar name. Mallika. Right. This one, Patram, leaf. Patram. Chashaka. This is Sthalika. Sthalika. That is in English. Samichin. Agnipetika. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते शांति 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 ಬಂದಿದ್ದಾರೆ. ಅವರಿಗೆ ಎಲ್ಲರೂ ಒಳ್ಳೆ ಹಾರೈಕೆಯನ್ನ ಮಾಡಿ ಹರಸಿ ಶುಭ ಕೋರಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ತಿಳಿಸ್ತೀನಿ. ಭಾರತವನ್ನು ಪ್ರವೇಶ ಮಾಡುವಾಗ ಮಂಗಲ ಪದ್ಯದ ಜೊತೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾನಲು ಮೆಚ್ಚುವಂತಿರೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾನರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ದೊರೆವೆನು ಕೃಷ್ಣ ಮೆಚ್ಚಲಿಗೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಗೆ ನಾಯಕ ಶ್ರೀಮದಾಗಮ ಕುಲಗೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ ಭಾರತದಲ್ಲಿ ಪಂಚಮ ಶ್ರುತಿ ಎಂಬುದಾಗಿ ಪ್ರಸಿದ್ಧವಾದಂತಹ ಮಹಾಭಾರತ. ವ್ಯಾಸಕೃತ ಮಹಾಭಾರತವನ್ನು ಕುಮಾರವ್ಯಾಸ ಕನ್ನಡದಲ್ಲಿ ನಿರೂಪಣೆ ಮಾಡಿದ್ದಾನೆ. ಅದರ ಪ್ರಾರಂಭದ ಮಂಗಳ ಶ್ಲೋಕಗಳಲ್ಲಿ ಒಂದನ್ನು ಪದ್ಯಗಳಲ್ಲಿ ಒಂದನ್ನು ಈಗ ವಾಚನ ಮಾಡಿದ್ದಾರೆ. ನಿಮಗೆ ಹೊಂದಿಕೆ ಆಗಿದೆ, ತಪ್ಪೇನು ಇರಲಿ. ಆದರೆ ನೀವು ಇಲ್ಲಿ ಬಂದಿದ್ದೀಯಲ್ಲ, ನಮ್ಮ ಸ್ಥಾನಕ್ಕೆ ಬಂದಿದ್ದೀಯಲ್ಲ, ಪಾಂಡವರ ಕಡೆಯಿಂದ ಅಂತ ಗೊತ್ತಾಗಿದೆ. ಏನು ಅದರ ಅನುಭವ ಹೇಳು, ಅದರ ರೀತಿಯನ್ನು ಹೇಳು, ಏನಾಗಬೇಕು ನಿನಗೆ ಎಂಬುದಾಗಿ ಕೇಳ್ತಾ ಇದ್ದಾರೆ.
ಕುಲದವನ ಹೃದಯಾಂಧಕಾರವ ಕಳಚಲೆಂದು ಹಿಮಾಂಶು ಹರಹಿತ ನೆಲೆಯ ಬೆಳುದಿಂಗಳನೆರಳು ಸುರನಿ ಕುಕುಲಾಂತಕನು ತೊಲಮದ ಶರಮಯೂಖತನಿ ಹೊಳೆ ಹೊಳೆಗೆ ನುಡಿದನು ತೊಲಮದ ಶರಮಯೂಖತನಿ ಹೊಳೆ ಹೊಳೆಗೆ ನುಡಿದನು ತತ್ಸಭಾ ಮಂಡಲ ಮಹಾಂಬುದಿ ನುಡಿದನೆಯ ತರಿಗಡನ ಒಳಗಿರಲು ಕುಲದ ವಿಷಯವನ್ನು ತೆಗೆದಿದ್ದಾನೆ ದುರ್ಯೋಧನ. ಈಗ ದುರ್ಯೋಧನ ಸತ್ಕುಲ ಪ್ರಭೂತ ಎನ್ನುವಂತಹ ಅರ್ಥ ಇದಲ್ಲ. ಈ ಸತ್ಕುಲ ಪ್ರಭೂತನ ಮನಸ್ಸು ಹೇಗಿರಬೇಕು? ಪರಿಶುದ್ಧವಾಗಿರಬೇಕು. ಆದ್ರೆ ಆ ಮನಸ್ಸು ಪರಿಶುದ್ಧವಾದಂತಹದ್ದಲ್ಲ. We do not have much friendly neighbors, so we have to protect our land. So we always have to ensure that we have the armed forces guys and young people join the forces, which is very important. So that's the part which I have to do, because my job is very simple. I have to ensure more people are motivated to join the forces, and the service selection board and all the service selection centers have enough young people to join the forces. So that's what I try to do. Now on the few parts which Vikas sir also spoke about, right, on the mindset parts, I just want to add a couple of stories that's allowed. Major Sandeep Unnikrishna's family live very close to my house in Yelahanka. So I visit them every year. And every year his dad and our mother speaks very less, but his dad would always speak about Major Sandeep Unnikrishnan, how Major Sandeep was a mentor to him in himself. Father saying such lines on a public platform is very rare. So, and I think last year I had opportunity to speak to buddy of Veera Sandeep Unnikrishnan, who was in the same operation in Taj, where the situation came where he told his buddy, "Do not come up, I will handle that." And so he is the actual buddy who actually heard those lines from Veera Sandeep Unnikrishnan himself, and he went and fought those terrorists and cornered him so that the rest of the forces could neutralize those terrorists, and that was Veera Sandeep Unnikrishna's dare act which led to that. Now, when I hear Vikas is telling another story, right, of leading from the front. Decided we persuaded Russia to vote against it. China abstained. So 12 out of 15 countries voted for, and 3 of us didn't. Russia, because it voted against, it was a veto. So India actually ended up on the right side of the resolution. And now you see what has happened when the developed countries are trying to pass off their responsibilities to us. I think we stood vindicated because we stopped being politicized. We took it back to the Climate Change Convention to be negotiated. Now, on the global terrorism strategy, which was in the UN General Assembly when I was there. Now, one of the things we took up for the very first time at that time in the General Assembly was we spoke against religiophobia. And that was the first time we did, not just in the General Assembly, but also in the Security Council for the first time. We openly said religiophobia is not acceptable. And when the global terrorism strategy was being discussed, many countries wanted to make Islamophobia into a justification for terror. ವಿಮರ್ಶೆ ಎಲ್ಲದನ್ನು ಮಾಡಿದ್ದಾರೆ. ಜಲಗಾರದಲ್ಲಿ ನೋಡಿದ್ರೆ ಗೊತ್ತಾಗುತ್ತದೆ. ಮತ್ತೆ ಕಥೆಗಳನ್ನು ಬರೆದರು, ಕಾದಂಬರಿ ಬರೆದರು. ಹೀಗೆ ನವೋದಯದ ಲೇಖಕರಲ್ಲಿ ನಾವು ಒಂದಕ್ಕೊಂದು ವಿರುದ್ಧವಲ್ಲದೆ ಎಲ್ಲವೂ ರಸದಲ್ಲಿ ಮಗ್ನವಾಗುವಂಥದ್ದನ್ನು ಕಾಣ್ತೀವಿ. ಧರ್ಮ ದೃಷ್ಟಿ ಇಟ್ಟುಕೊಂಡು ಮಾಡುತ್ತದೆ. ನನಗೆ ಕುವೆಂಪು ನಾನು ಒಂದೇ ಬಾರಿ ನೋಡಿದ್ದೀನಿ, 2 ಗಂಟೆ ಅವರ ಜೊತೆ ಮಾತಾಡಿದ್ದೀನಿ. ಅವರು ಹೇಳಿದ್ರು ಅಧ್ಯಾತ್ಮ, ರಸ, ತತ್ವ, ಪುನರ್ಜನ್ಮ ಇವುಗಳೇ ನನ್ನ ಜೀವನ ಆಗಿಬಿಟ್ಟಿದೆ ಅಂತ. ಇದನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ. ಅದನ್ನು ಕೇಳಿದ್ರು ಬೇರೆಯವರು ಅಷ್ಟೇ, ಬೇರೆಯವರು ನಾಟಕ ಬರೆದಿದ್ದಾರೆ ಅಂತ ತುಂಬಾ ಜನ ಗೊತ್ತಿಲ್ಲ. ಬಹಳ ಸುಂದರವಾದ ಪ್ರಾಸಂಗಗಳನ್ನು ಬರೆದಿದ್ದಾರೆ. ಇದರ ನವೋದಯದ ಲೇಖಕರಲ್ಲಿ ನಾವು ಬಹುಮುಖವಾದ ಸಾಹಿತ್ಯ ನಿರ್ಮಾಣ ನೋಡ್ತೀವಿ. ಮತ್ತೆ ಅವರು ಯಾವತ್ತೂ ಸಮನ್ವಯ ದೃಷ್ಟಿಯನ್ನ ಕಾಪಾಡ್ತಾರೆ. ಅವರು ವಾಸ್ತವ ಗೊತ್ತಿರಲಿಲ್ಲ ಅಂತಾರೆ, ಆದರೆ ಆದರ್ಶ ಮುಖ್ಯ ಅಂತ ಭಾವಿಸಿದ್ರು. ವಾಸ್ತವ ಕಿಟಕಿ ತೆಗೆದ ಕಾಣಿಸುತ್ತೆ,
ಹಂಗೆ ಹುಡುಗಿ ಕನ್ನಡಿಯಿಂದ ಮತ್ತೆ ಪ್ರತ್ಯೇಕವಾಗಿ ಬೇಕಿದೆ. ಆ ಆದರ್ಶ ನಮಗೆ ಕಾಡದೆ ಇರತಕ್ಕಂಥದ್ದು, ಅದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು ಅಂತ ಮಾಡ್ತೀವಿ. ಇದು ನವೋದಯದ ಗುರುತು ಅನ್ಸುತ್ತೆ. ಅದಕ್ಕೆ ನೋಡಿ ಈಗಲೂ ನವೋದಯದ ಕಾಲ ಆರಂಭವಾಗಿ ಅದು 100 ವರ್ಷಕ್ಕೂ ಹಿಂದೆ ಆಯಿತು. ಇವತ್ತಿಗೂ ಆ ಕೃತಿಗಳು ನಮ್ಮಲ್ಲಿ ತುಂಬಾ ಜೀವಂತವಾಗಿರೋದನ್ನು ಕಾಣ್ತೀವಿ. ಅಷ್ಟು ಆನಂದ ಕಾಣ್ತೀವಿ. ಯಾಕಂದ್ರೆ ಕರಾವಳಿಯ ಹುಟ್ಟದ ಮೂರೂರಿನಲ್ಲಿ ಹುಟ್ಟಿ ವಿಶ್ವೇಶ್ವರನ ಹೆಸರಿಗೆ ತಕ್ಕಾಗಿ ವಿಶ್ವದಾದ್ಯಂತ ಓಡಾಟವನ್ನು ಮಾಡಿ ಪತ್ರಿಕೋದ್ಯಮದ ಪ್ರಾಧ್ಯಾಪಕರಾಗಿ ಪತ್ರಿಕಾ ರಂಗದಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ 4 ಗೋಲ್ಡ್ ಮೆಡಲ್ಗಳನ್ನು ಪಡೆದುಕೊಂಡು, ಅದಷ್ಟೇ ಅಲ್ಲದೆ ಕನ್ನಡದ ಒಂದು ಕಡೆ ನಿಂತ ನೀರಿನ ಹಾಗಿದ್ದಂತ ಪತ್ರಿಕಾ ರಂಗಕ್ಕೆ ಹೊಸ ಹುರುಪನ್ನು ಮೂಡಿಸಿ ಕನ್ನಡ ದಿನಪತ್ರಿಕೆಗಳ ಇತಿಹಾಸದಲ್ಲೇ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳನ್ನ ತಂದು ಸದ್ಯಕ್ಕೆ ವಿಶ್ವಾಕ್ಷರ ಮೀಡಿಯಾದ ಮೂಲಕ ವಿಶ್ವವಾಣಿ, ಅನಂತರ ಅನೇಕ ಬೇರೆ ಬೇರೆ ಈ ಪುಸ್ತಕ ಮುದ್ರಣ ಆಗಿರುವಂಥದ್ದು ವಿಶ್ವವಾಣಿ ಪುಸ್ತಕದಿಂದ ಬಹುಶಃ ಅನೇಕ ಪುಸ್ತಕಗಳನ್ನು ಮುದ್ರಣ ಮಾಡಿದ್ದಾರೆ. ಖುದ್ದು ಅವರೇ 103 ಕೃತಿಗಳನ್ನ ಕನ್ನಡದ ಸಾರಸ್ವತ ಲೋಕಕ್ಕೆ ಈವರೆಗೆ ಸಮರ್ಪಣೆ ಮಾಡಿದ್ದಾರೆ ಅಂತ ಶ್ರೇಷ್ಠ ಒಬ್ಬರು ಲೇಖಕರು. ಮತ್ತು ನಮ್ಮ ಭಾರತೀಯತೆಯನ್ನ ಬಲವಾಗಿ ಪ್ರತಿಪಾದಿಸುವಂತ ಒಬ್ಬ ರಾಷ್ಟ್ರವಾದಿ ಪತ್ರಕರ್ತರಾಗಿರುವಂತ ಶ್ರೀ ವಿಶ್ವೇಶ್ವರ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಈಗಿನ ಒಂದು ಹಾಟ್ ಕೇಕ್ ತರ ಸೇಲ್ ಆಗ್ತಾ ಇರುವಂತಹ ಕೃತಿ ಬದುಕಿಳಿದವರು ಕಂಡಂತೆ. ಈ ಕೃತಿ ಇಸ್ರೇಲ್ನ ಮೇಲೆ ನಡೆದಂತಹ ಹಮಾಸ್ನ ಕಳೆದ 2023ರ ಅಕ್ಟೋಬರ್ 7ನೇ ತಾರೀಕಿನಂದು ನಡೆದಂತಹ ಭಯಾನಕವಾದಂತಹ ಆ ದಾಳಿ ಏನಿದೆ ಅದರ ಕುರಿತಾಗಿರುವಂಥದ್ದು. ಈ ಕೃತಿಯ ಸದ್ಯ ಇದರ ಪ್ರಸ್ತುತತೆಯನ್ನು ಮತ್ತು ಇದು ಯಾಕೆ ಭಾರತದ ನಮ್ಮ ಮಧ್ಯದಲ್ಲಿ ಇದು ಇವತ್ತು ಚರ್ಚೆಗೆ ಒಳಪಡಬೇಕು ಅನ್ನೋದರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ಲಿಕ್ಕೆ ಇದ್ದೇವೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ತಮಗೆ ಯಾಕೆ ಅನಿಸ್ತು? ಯಾಕಂದ್ರೆ ಇದರ ಮೂಲ ಕೃತಿಯನ್ನ ಬರೆದವರು ಏರ್ ಆಗಮನ್ ಮತ್ತು ಹುರಿಯಾ ಮಾವೋರುಚ್. ಈ ಕೃತಿಯೇ ಕನ್ನಡಕ್ಕೆ ಬರಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಸರ್? ನಾನು ಇದಕ್ಕೆ ಒಂದು ಸ್ವಲ್ಪ ಹಿನ್ನೆಲೆ ಕೊಟ್ಟು ಹೇಳ್ಬೋದಾದ್ರೆ, ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅಕ್ಟೋಬರ್ 7, 2023 ಆ ದಿವಸ ಬಹುಶಃ ನಾವು ಯಾರು ಕೂಡ ಕಣ್ಣು ಕೇಳದಿಯದಂತಹ ಒಂದು ಭೀಕರ ಘಟನೆ ಇಸ್ರೇಲ್ನಲ್ಲಿ ಆಯಿತು. ಅದು ಇಸ್ರೇಲ್ನಲ್ಲಿ ಗುಂಡಿನ ದಾಳಿ ನಡೆಯುವಂಥದ್ದು, ಕ್ಷಿಪಣಿ ದಾಳಿ ನಡೆಯುವಂಥದ್ದು, ಆಗಾಗ ಘರ್ಷಣೆ ನಡೆಯುವಂಥದ್ದು ಬಹಳ ಸಹಜ. ಆದರೆ ಇದು ಒಂದು ರೀತಿ ವಿಚಿತ್ರವಾದಂತಹ ಒಂದು ದಾಳಿ. ನೀವು ಅದಕ್ಕಿಂತ ಹೇಳೋಕ್ಕಿಂತ ಮುಂಚೆ ಇಸ್ರೇಲಿನ ಒಂದು ಸಣ್ಣ ಪರಿಚಯವನ್ನ ಮಾಡಿಕೊಂಡ್ರೆ ಬಹುಶಃ ಇಲ್ಲಿದ್ದವರಿಗೆ ಮತ್ತು ಈ ಪುಸ್ತಕಕ್ಕೆ ಹೆಚ್ಚು ಪ್ರಸ್ತುತ ಆಗತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. Not just in your words, but also in your movies, is very encouraging. But I do want to come back to the Kannadiga point before both you and I get told, which is that you told me this, there's not many people who know she's a Kannadiga. That's, people assume you are Punjabi because you're married to Do not get me angry. I'll ask you 2 questions. The most amazing conversation you had with a Kannadiga on the podcast, and the second one, how much of our community, our language, this regional identity that we carry has played to your benefit or your disadvantage in India? Okay, so I'm a Varanadu Kannadiga, right? In the sense that my family has roots here.
My father is from the Innakarkala area. My mother is from the Puttur area. But both of them have not lived here since the 1950s. ಉಂಟೆ ಎಂಬುದಾಗಿ ಕೇಳಿದಾಗ ಇಂಥ ಹೊತ್ತಿಗೆ ಬರಲಿ ಎಂಬುದಾಗಿ ಅಪ್ಪಣೆ ಆಗಿದೆ ಗುರುರಾಯನದು. ಆ ಅಪ್ಪಣೆಯ ಪ್ರಕಾರ ಶ್ರೀಕೃಷ್ಣ ಬಂದಿದ್ದಾನೆ. ಬಂದಾಗ ವಿಶೇಷವಾದಂತಹ ಘಟನೆ ನಡೆಯಿತು. ಈ ಬಂದಂಥವನು ಯಾರು ಎಂಬುದಾಗಿ ಕುಮಾರವ್ಯಾಸ ಹೇಳ್ತಾ ಇದ್ದಾನೆ. ಸೆಣಸು ಸೇರದ ದೇವ, ಅವನು ಯುದ್ಧಕ್ಕಾಗಿ ಬಂದಂಥವನಲ್ಲ, ಯುದ್ಧ ನಿರ್ಣಯ ಮಾಡ್ಲಿಕ್ಕಾಗಿ ಬಂದಂಥವನಲ್ಲ. ನಮ್ಮ ಅನೇಕ ಮಂದಿ ಹೇಳುವ ಸಂದರ್ಭದಲ್ಲಿ ಶ್ರೀಕೃಷ್ಣನ ಯುದ್ಧವನ್ನು ನಿರ್ಣಯ ಮಾಡಿ ಬಂದಂಥವನು. ಶ್ರೀಕೃಷ್ಣನ ಯುದ್ಧವೇ ಮಾಡಬೇಕಾಗಿತ್ತು, ಅವನಿಗೆ ಭೂಭಾರ ಹರಣ ಆಗ್ಬೇಕಾದ್ರೆ ಯುದ್ಧ ಆಗ್ಬೇಕಲ್ಲ, ಆದ್ರಿಂದ ಶ್ರೀಕೃಷ್ಣನೇ ಕಾರಣ ಯುದ್ಧಕ್ಕೆ ಎಂಬುದಾಗಿಯೂ ಹೇಳಿ ವಿವರಿಸಿದಂಥವರಿದ್ದಾರೆ. ಒಂದು ಕಡೆಯಿಂದ ನೋಡುವಾಗ ಸತ್ಯ ಎಂಬುದಾಗಿ ಕಂಡರು. ಭಕ್ತ ಕವಿ ಕುಮಾರವ್ಯಾಸ ಹೇಳ್ತಾನೆ, ಸೆಣಸು ಸೇರದ ದೇವ, ಅವನು ಯುದ್ಧಕ್ಕಾಗಿ ಬಂದಂಥವನಲ್ಲ, ಸಂಧಾನಕ್ಕಾಗಿ ಬಂದಿದ್ದಾನೆ. ದುರ್ಯೋಧನನಿಗೆ ಬಂದಿದ್ದಾನಂತೆ. ಬಂದಾಗ ಎದ್ದು ನಿಂತು ಶ್ರೀಕೃಷ್ಣನನ್ನು ಗೌರವಿಸುವ ಬದಲು ತನ್ನದೇ ಆದಂತಹ ಗತ್ತಿನಿಂದ ಗಮ್ಮತ್ತಿನಿಂದ ಕುಳಿತಿದ್ದಾನೆ ದುರ್ಯೋಧನ. ಆವಾಗ ಮೆಲ್ಲನೆ ಉಂಗುಟದಲ್ಲಿ ನೆಲವನ್ನು ಒತ್ತಿದ್ದಾನಂತೆ ಶ್ರೀಕೃಷ್ಣ. ಆಗ ಆತನು ಕುಳಿತಂತಹ ಪವಿತ್ರದ ಗಣಸು ಮುರಿದು ಆತ ಬಿಟ್ಟಿದ್ದಾನೆ. ಹಾಗೆ ಬಿದ್ದಲ್ಲಿಗೆ ಭೀಷ್ಮಾದಿಗಳು ಅವನನ್ನು ಕೈ ಎತ್ತಿ ಅವನಿಗೆ ಉಪಚಾರಾದಿಗಳನ್ನು ಮಾಡಿದ್ದಾರೆ. ಮಾಡಿದಾಗ ಶ್ರೀಕೃಷ್ಣ ಬೇಡುತ್ತಾ ಇದ್ದಾನಂತೆ. ಅವನೇ ಪ್ರಾರಂಭದಲ್ಲಿ ಮಾತನಾಡ್ತಾನೆ. ಶ್ರೀಕೃಷ್ಣ ದೂತನಾಗಿ ಬಂದಂಥವನು, ರಾಯಭಾರಿಯಾಗಿ ಬಂದಂಥವನು ಶ್ರೀಕೃಷ್ಣ ಅರಸನಲ್ಲಿ ಮೊದಲಾಗಿ ಮಾತನಾಡ್ತಾನೆ. ವಿಚಾರಿಸಬೇಕಂದ್ರೆ ಕುಶಲವೇ ಗುರುರಾಯ ಪಾರೈ, ಕುಶಲವೇ ಗುರುರಾಯ ಪಾರೈ, ಮುಸುಡ ತುಗುಡವಿದೆ ಬಾಯಂದು ಅಸುರನಿಪು ಕೌರವನ ಕರೆದನು ತನ್ನ ಸಮ್ಮುಖಕ್ಕೆ. ಸುರಲಂಬಿನು ನಾವು ಸುರಲಂಬಿನು ಭಾವತನದೊಂದೆ ಸಲುಗೆಯ ನೇಮವಾದೊಡೆ ಪಿಸಕಲೋಚನ ಮಿನ್ನಹವರು ಅವಧರಿಸಬೇಕೆಂದ